ಮಳೆಗಾಲ ಬಂದರೆ ತುಂಬ ಇಷ್ಟಪಟ್ಟು ಮಾಡುವಂತಹ ರೆಸಿಪಿ ಇದು. ಈ ಥರ ಗ್ರೇವಿ ಮಾಡಿಕೊಟ್ರೆ ದೊಡ್ಡೋರಿಂದ ಚಿಕ್ಕವರವರೆಗೂ ಇಷ್ಟಪಟ್ಟು ತಿಂತಾರೆ. ಹೈ ಫ್ರೆಂಡ್ಸ್, ಎಲ್ಲರಿಗೂ ಶೋಭಾ ಭಟ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವತ್ತು ನಾವು ಹುಟ್ಟಿದ ಹಸಿ ಗೇರು ಬೀಜದಿಂದ ಯಾವ ರೀತಿ ಗ್ರೇವಿ ಮಾಡೋದು ಅಂತ ನೋಡುವ. ತುಂಬ ಸಿಂಪಲ್ ರೆಸಿಪಿ, ತುಂಬ ರುಚಿಯಾಗಿರುತ್ತೆ. ಹೆಕ್ಕಿ ಉಳಿದಿರುವಂತಹ ಬೀಜ ಇದು. ಮಳೆಗಾಲ ಶುರುವಾದರೆ ಈ ರೀತಿ ಹುಟ್ಟುತ್ತೆ ನೋಡಿ. ಈ ಬೀಜನ ಹಸಿದನ್ನೇ ತಿನ್ಬೋದು. ಹಸಿ ಗೇರು ಬೀಜ ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ. ಆಗಿನ ಕಾಲದ ಮಕ್ಕಳಿಗೆ ಚೈಲ್ಡ್ಹುಡ್ ಮೆಮೊರಿ ಇದು. ಅಂದರೆ ಆಗಿನ ಕಾಲದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾ ಇದ್ದಂತಹ ಗೇರು ಬೀಜ ಇದು. ನೋಡಿ, ಈ ರೀತಿ ಹುಟ್ಟಿರುತ್ತೆ. ಬೀಜ ಮಾತ್ರ ತೆಗೆದು ಗಿಡನ ಹಾಗೆ ಬೇಕಿದ್ರೆ ಇಟ್ಕೊಳ್ಳಿ. ಹೆಕ್ಕಿ ಉಳಿದ ಗೇರು ಬೀಜದಲ್ಲಿ ಹುಟ್ಟಿರುವಂತಹ ಬೀಜ ಆಗಿರೋದ್ರಿಂದ ಹೆಚ್ಚು ಸಿಗೋದಿಲ್ಲ. ನನಗಿಲ್ಲಿ ಗ್ರೇವಿ ಮಾಡಲಿಕ್ಕೆ ಬೇಕಾಗುವಷ್ಟು ಸಿಕ್ಕಿದೆ. ಇಷ್ಟು ಸಾಕಾಗುತ್ತೆ ಗ್ರೇವಿ ಮಾಡಲಿಕ್ಕೆ. ಗೇರು ಬೀಜನ ಈ ರೀತಿ ನೀರಲ್ಲಿ ಚೆನ್ನಾಗಿ ತೊಳೆದಿಟ್ಕೊಳ್ಳಿ. ಗ್ರೇವಿಗೆ ಮಸಾಲ ರೆಡಿ ಮಾಡ್ಕೊಳ್ಳುವ. ಒಂದು ಮಿಕ್ಸಿ ಜಾರಿಗೆ ಅರ್ಧ ಭಾಗದಷ್ಟು ತೆಂಗಿನಕಾಯಿ ತುರಿ, ಒಂದು ದೊಡ್ಡ ಚಮಚದಲ್ಲಿ 1 ಚಮಚದಷ್ಟು ಕೊತ್ತಂಬರಿ ಕಾಳು, 1 ಚಮಚ ಸಾಸಿವೆ, 6 ರಿಂದ 7 ಹಸಿಮೆಣಸು, ಸ್ವಲ್ಪ ಹುಣಸೆಹಣ್ಣು ಹಾಕಿದ್ದೇನೆ. ಕಟ್ ಮಾಡಿದ್ದ 1 ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೇನೆ. ಸ್ವಲ್ಪ ನೀರು ಹಾಕಿ ಸಣ್ಣದಾಗಿ ರುಬ್ಕೊಳ್ಳಿ. ನೋಡಿ, ಈ ರೀತಿ ಸಣ್ಣದಾಗಿ ರುಬ್ಕೊಳ್ಬೇಕು. ಒಲೆ ಮೇಲೆ ಪಾತ್ರೆ ಇಟ್ಟು ಪಾತ್ರೆಗೆ ರುಬ್ಬಿದ ಮಸಾಲಾನ ಹಾಕೊಳ್ತಾ ಇದ್ದೇನೆ. ಜಾರಿಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತೊಳೆದು ಆ ನೀರನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ತುಂಬ ನೀರು ಹಾಕಬೇಡಿ. ತೊಳೆದಿಟ್ಟಿರುವಂತಹ ಹಸಿ ಗೇರು ಬೀಜನ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಹುಟ್ಟಿರುವ ಗೇರು ಬೀಜ ಆಗಿರೋದ್ರಿಂದ ಇದರಲ್ಲಿ ಬಾಯಿ ತುರಿಕೆ ಎಲ್ಲ ಏನು ಬರಲ್ಲ. ಹಾಗಾಗಿ ಈ ಥರ ಹಸಿದನ್ನೇ ಗ್ರೇವಿಗೆ ಹಾಕ್ತಾ ಇದ್ದೇನೆ. ಈ ಗ್ರೇವಿನ ಹಸಿ ಗೇರು ಬೀಜ ಹಾಕಿಯೇ ಮಾಡಬೇಕು, ತುಂಬ ರುಚಿಯಾಗಿ ಬರುತ್ತೆ. ಸ್ವಲ್ಪ ಅರಿಶಿಣದ ಪುಡಿ, ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಕುದಿ ಬಂದಮೇಲೆ ಒಂದು ಪ್ಲೇಟ್ ಮುಚ್ಚಿ 1 ನಿಮಿಷ ಬೇಯಿಸಿದರೆ ಸಾಕು. ಹಸಿ ಗೇರು ಬೀಜ ಆಗಿರೋದ್ರಿಂದ ಬೇಗ ಬೇಯುತ್ತೆ. ಗ್ರೇವಿ ಈಗ ರೆಡಿಯಾಗಿದೆ. ಗೇರು ಬೀಜ ಎಲ್ಲ ಚೆನ್ನಾಗಿ ಬೆಂದಿದೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದಕ್ಕೆ ಸಾಸಿವೆ ಒಗ್ಗರಣೆ ಕೂಡ ಹಾಕ್ಕೊಳ್ಬೋದು. ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಈ ಗ್ರೇವಿ ಅನ್ನ, ಚಪಾತಿ, ರೊಟ್ಟಿ, ದೋಸೆ ಜೊತೆ ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ. ಈ ಟೈಮಲ್ಲಿ ಅಂದರೆ ಮಳೆಗಾಲದಲ್ಲಿ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ.
ಹುಟ್ಟಿದ ಹಸಿ ಗೇರು ಬೀಜ ಸಿಕ್ಕರೆ ಈ ರೆಸಿಪಿನ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.